ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ. ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ. ಅಭಿಪ್ರಾಯ ಕೂಡ ಇತ್ತು. ಅಂತ ಸಂದರ್ಭದಲ್ಲೂ ಕೂಡ ಅವರ ಬದಲಾವಣೆ ಮಕ್ಕಳು ಏನು ಬಂತು, ಪಕ್ಷದಲ್ಲಿ ಹೊರಟಿತ್ತ ಅಥವಾ ಬೇರೆ ಏನಾದ್ರು ರಿಪೋರ್ಟ್ ಇತ್ತ ಅಂತ ನೋಡಿ. ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ. ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಒಡಕಿಲ್ಲ. ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನನೂ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ. ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದೇ ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರೂ ಸಹ ಪ್ರಧಾನಮಂತ್ರಿ ಚೇಂಜ್ ಮಾಡಿಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮಗೇನು ಕೊಟ್ಟಿಲ್ಲ ಇಲ್ಲಿವರೆಗೆ. ನಮಗೆ ಗೊತ್ತಿರ್ತಕ್ಕಂಥ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಚಾರನ ಸಾರ್ವಜನಿಕರು ನಂಬ್ತಾ ಇದ್ದಾರೆ. ನಮ್ಮ ಪಕ್ಷದ ಮುಖಂಡರುಗಳು ಮಾಧ್ಯಮದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಈಗ ಮೊನ್ನೆ ಹೇಳಿದ್ರ ನೀವು ಈಗ ತಾನು ಹೇಳಿದ್ರಲ್ಲ, ಕೆಲವರೆಲ್ಲ ಚೇಂಜ್ ಮಾಡಿಸ್ಕೊತಾ ಇದ್ದಾರೆ. ಆ ಥರದ್ದೆಲ್ಲ ಗೊಂದಲಗಳನ್ನ ಕಾರ್ಯಕರ್ತರಲ್ಲಿ ಬರಬಾರ್ದು. ಯಾರು ಹೇಳಿರಲಿ ಬಿಟ್ಟಿರಲಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಮತ್ತು ರಾಜ್ಯ ನಾಯಕರುಗಳಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದರಲ್ಲೂ ಸಹ ಯಾರೂ ಇಲ್ಲ. ರಾಜ್ಯ ನಾಯಕರುಗಳು ಅವರ ವಿಚಾರಗಳನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡೋಕ್ಕೆ ಯೋಗ್ಯ ವ್ಯಕ್ತಿಗಳಿದೆ ಅಂತ ಸಲ್ಲಿಸಿದ್ದಾರೆ. ಅಲ್ಲಿ ಘೋಷಣೆ ಆಗೋಕ್ಕೆ ಬದಲು ನಾವೇ ತೀರ್ಮಾನ ಮಾಡ್ಕೊಬಿಡೋದು ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಯಾರು ಪ್ರಧಾನಸಿಂಹ ಅವರು ಇಲ್ಲ, ಬೆಂಗಳೂರು ಹೋಗಿದ್ದಾರೆ. ಅವರು ಕರಿತಾ ಇದ್ದಾರೆ, ಅವ್ರನ್ನೂ ಸಹ ಕರಿತಾ ಇದ್ದಾರೆ. ಪ್ರಧಾನಸಿಂಹನವ್ರನ್ನೂ ಸಹ ಕರಿತಾ ಇದ್ದೆ. ಇಲ್ಲಿ ನನಗೂ ಸಹ ನನಗೆ ಗೊತ್ತಿರಲಿಲ್ಲ ವಿಷಯ. ಇದು ಎಲ್ಲ ವಿಷಯಗಳು ಗೊತ್ತಾಗಿದೆ ಅಂದಮೇಲೆ ನಾನು 3 ಗಂಟೆಗೆಲ್ಲ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಕಷ್ಟದ ದೃಷ್ಟಿಯಿಂದ ಕಾರ್ಯಕ್ರಮ ನಡೀತಾ ಇದೆ. ಲೋಕಸಭಾ ಚುನಾವಣೆಯ ಕಷ್ಟದ ವಿಚಾರನೇ ನಾವು ಮಾತಾಡೋಕ್ಕೆ ಹೌದು. ಸರ್ ಒಬ್ಬೊಬ್ರು ಕೇಳಿ ಸರ್. ರಾಜ್ಯ ನಾಯಕರು ಯಾರು ಯೋಗ್ಯರಿದ್ದಾರೆ ಅವರು ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಅಂತ ಮೈಸೂರು ಜಿಲ್ಲೆಯಿಂದ ಅವರು ಹೊರತಾಗಿ ಕೂಡ ಸಾಕಷ್ಟು ಜನ ಅಭ್ಯರ್ಥಿಗಳ ಹೆಸರುಗಳೆಲ್ಲ ಹೋಗಿತ್ತ ಸರ್ ಪಟ್ಟಿ. ನನ್ಗೆ ಗೊತ್ತಿರೋ ರೀತಿ ಯಾವ ಪಟ್ಟಿ ಹೋಗಿಲ್ಲ. ಕೇಂದ್ರದ ಒಂದು ಸೂಚನೆ ಮೇರೆಗೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚಾಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಂದು ರಾಷ್ಟ್ರೀಯ ಪಕ್ಷ ಆಗಿ ನೋಡಿ ಇಂಡಿವಿಜುವಲ್ ಒಪಿನಿಯನ್ ತಗೊಂಡಾಗ ನಾನು ಸಹ ಒಬ್ಬ ಅಧ್ಯಕ್ಷ ಆಗಿ ನಾನು ಸಹ ಇಲ್ಲ. ಅಲ್ಲಿ ಈಶ್ವರಪ್ಪನವರು 50 ನಿಮಿಷದಲ್ಲಿ ಸುಮಾರು ಒಂದು 150 ಜನರದ ಅಭಿಪ್ರಾಯಗಳನ್ನ ತಗೊಂಡು ಎಷ್ಟು ನಿಮಿಷದಲ್ಲಿ 50 ನಿಮಿಷದಲ್ಲಿ 50 ನಿಮಿಷ ನಿಮಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು ಕೇಳಿದ್ರು. ಕೆಲವರು ಪಕ್ಷದ ತೀರ್ಮಾನ ಅಂತ ಹೇಳಿದ್ದಾರೆ, ಕೆಲವರು ಯಾರು ಬೇಕೋ ಅವ್ರ ಹೆಸರು ಹೇಳಿದ್ದಾರೆ. ಅದನ್ನು ನಮಗೇನು ಹೇಳಲ್ಲ ಅವರು. ಅದನ್ನ ಅಭಿಪ್ರಾಯ ಏನು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೇಂದ್ರದ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಹೊರತು ರಾಜ್ಯ ನಾಯಕರ ಮೂಲಕ ನಮ್ಗೆ ಯಾರಿಗೂ ಸಹ ಗೊತ್ತಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.